ಮತೀಯ ಸಂಘಟನೆಗಳಿಂದ ಹಿಂದೂ ಮುಖಂಡರಿಗೆ ಬೆದರಿಕೆ ಬರ್ತಾ ಇದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರೋದು. ಶೋಭಾ ಕರಂದ್ಲಾಜೆ ಹಾಗೆ ಪ್ರಭಾಕರ್ ಭಟ್ಗೆ ಜೀವ ಬೆದರಿಕೆ ಒಡ್ಡಲಾಗಿದೆ. ಸಾರ್ವಜನಿಕ ಜೀವನದಲ್ಲಿ ಅಲರ್ಟ್ ಆಗಿರುವಂತೆ ಮಾಹಿತಿಯನ್ನ ನೀಡಲಾಗಿದ್ದು, ಆಪ್ತ ಪೊಲೀಸ್ ಅಧಿಕಾರಿಯಿಂದ ಸಂಸದೆ ಶೋಭಾಗೆ ಮಾಹಿತಿ ನೀಡಲಾಗಿದೆ. ಈ ಬಗ್ಗೆ ಆಪ್ತ ನಾಯಕರೊಂದಿಗೆ ಶೋಭಾ ಕರಂದ್ಲಾಜೆ ಅವರು ಹೇಳಿಕೊಂಡಿದ್ದಾರೆ. ಇನ್ನು ಶರತ್ ಹತ್ಯೆ ಪ್ರಕರಣದ ಪ್ರತಿಭಟನೆಯನ್ನ ನೇತೃತ್ವ ವಹಿಸಿದ್ದ ಹಿನ್ನೆಲೆಯಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ಮತೀಯ ಸಂಘಟನೆಗಳಿಂದ ಬೆದರಿಕೆ ಒಡ್ಡಲಾಗಿದೆ. ಇಲ್ಲ, ನಾನು ಇದರ ಬಗ್ಗೆ ಯಾವುದೇ ಹೆಚ್ಚು ಚರ್ಚೆಗೆ ಹೋಗೋದಿಲ್ಲ. ಒಂದಂದ್ರೆ ರಾಜ್ಯ ಸರ್ಕಾರದಿಂದ ನಮ್ಗೇನಾದ್ರೂ ರಕ್ಷಣೆ ಸಿಗುತ್ತೆ ಅನ್ನುವಂತ ವಿಶ್ವಾಸ ಇಲ್ಲ. ಆದ್ರೆ ಒಂದಷ್ಟು ಪೊಲೀಸ್ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡುವಂತವ್ರು ಈ ರಾಜ್ಯದಲ್ಲಿ ಇದ್ದಾರೆ. ಅವರು ಖಂಡಿತವಾಗಿ ನಮ್ಮೆಲ್ಲರನ್ನ ರಕ್ಷಣೆ ಮಾಡ್ತಾರೆ ಅನ್ನುವಂತ ವಿಶ್ವಾಸ ಇದೆ. ನೋಡೋಣ ಏನೇನಾಗತ್ತೆ ಅಂತ ಹೇಳಿ. ಇವತ್ತು ಸರ್ಕಾರ ನಮ್ಮನ್ನು ಟಾರ್ಗೆಟ್ ಮಾಡಕ್ಕೆ ಹೊರಟಿದೆ ಮತ್ತು ಬೇರೆ ಬೇರೆ ಕಾರಣದಿಂದ ಟಾರ್ಗೆಟ್ ಮಾಡಕ್ಕೆ ಹೊರಟಿದೆ. ಅದಕ್ಕಾಗಿ ನಂಗೆ ಅನ್ಸುತ್ತೆ ಸರ್ಕಾರ ಪ್ರಭಾಕರ ಭಟ್ರಿಗಾಗ್ಲಿ ಅಥವಾ ನಮ್ಗಾಗ್ಲಿ ಅಥವಾ ಹಿಂದೂ ನಾಯಕರಿಗಾಗ್ಲಿ ರಕ್ಷಣೆ ಕೊಡುವಂತ ಸ್ಥಿತಿಯಲ್ಲಿ ಇಲ್ಲ. ಇಲ್ಲದೇ ಇದ್ರೆ 144 ಸೆಕ್ಷನ್ ಜಾರಿಯಲ್ಲಿರುವಂತ ಸಂದರ್ಭದಲ್ಲಿ ಶರತ್ ಅವರ ಕೊಲೆ ಆಗ್ತಾ ಇರ್ಲಿಲ್ಲ, ಚಿರಂಜೀವಿ ಪವನ್ ಮೇಲೆ ಅಟ್ಯಾಕ್ ಆಗ್ತಾ ಇರ್ಲಿಲ್ಲ. 144 ಸೆಕ್ಷನ್ ನಿಷೇಧಾಜ್ಞೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಾಕಿರೋದೇ ನಮ್ಮ ಮೇಲೆ ಅಟ್ಯಾಕ್ ಮಾಡಕ ಅನ್ನುವಂತ ಸಂಶಯ ಇವತ್ತು ದಕ್ಷಿಣ ಕನ್ನಡದ ಜನರನ್ನು ಕಾಡ್ತಾ ಇದೆ. ಅದಕ್ಕಾಗಿ ನಾನು ಏನೋ ಪೊಲೀಸರು ಯಾರು ನಂಗೆ ಮಾಹಿತಿಯನ್ನು ಕೊಟ್ರು ಅಥವಾ ಏನು ಚರ್ಚೆ ಆಗ್ತಾ ಇದೆ ಇಲಾಖೆಗಳು, ಇದರ ಬಗ್ಗೆ ಚರ್ಚೆಗೆ ನಾನು ಹೋಗೋದಿಲ್ಲ. ಬಟ್ ಒಂದಷ್ಟು ಒಳ್ಳೆ ಅಧಿಕಾರಿಗಳಿದ್ದಾರೆ, ನಮ್ಗೆ ರಕ್ಷಣೆ ಕೊಡ್ತಾರೆ ಅನ್ನುವಂತ ವಿಶ್ವಾಸ ನನ್ನ ಹತ್ರ ಇದೆ. ನಾವು ಏನು ಮಾತಾಡಲ್ಲ, ಇದ್ರ ಬಗ್ಗೆ ಏನು ಮಾತಾಡಲ್ಲ.